ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಭಾಸ್ಕರ್ಸ್ ಕ್ಲಾಸಸ್. ನಾನು ನಿಮ್ಮ ಭಾಸ್ಕರ್, ಅಸಿಸ್ಟೆಂಟ್ ಪ್ರೊಫೆಸರ್ ಆಫ್ ಕಾಮರ್ಸ್, GFGC ಮಾಗಡಿ. ಇವತ್ತಿನ ದಿವಸ ಪಾರ್ಟ್ 16 ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಈ ಪಾರ್ಟ್ 16ರಲ್ಲಿ ಅಸೆಸ್ಮೆಂಟ್ ಆಫ್ ಕಂಪನಿಯಲ್ಲಿ ಟ್ಯಾಕ್ಸ್ ಲಯಬಿಲಿಟಿ ಆಫ್ ಎ ಕಂಪನಿ ಕಂಡುಹಿಡಿಯೋದನ್ನು, ಅಂದರೆ ಟೋಟಲ್ ಆಗಿ ಇನ್ಕಮ್ ಫ್ರಮ್ ಬಿಸ್ನೆಸ್, ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್, computation of a tax liability as per normality provision, computation of book profit, computation of tax liability as per MAT, and tax liability of a company. ಈ 6 ಸ್ಟೆಪ್ನ ಫುಲ್ ಫ್ಲೆಡ್ಜ್ಡ್ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಬೇಕು, ಹೇಗೆ ಇರುತ್ತೆ ಪ್ರಾಬ್ಲಮ್, ಅದು ಸೊಲ್ಯೂಷನ್ ಯಾವ ರೀತಿ ಇರುತ್ತೆ ಅಂತ ನಿಮ್ಮ ಮುಂದೆ ಈ ಸೆಕ್ಷನ್ ಸಿ ಪ್ರಾಬ್ಲಮ್, ಸೆಕ್ಷನ್ ಸಿಗೆ ಸಂಬಂಧಪಟ್ಟಿರೋ ಪ್ರಾಬ್ಲಮ್ನ ಯಾವ ರೀತಿ ಸಾಲ್ವ್ ಮಾಡಬೇಕು ನಾವು ಅನ್ನೋದನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊತೀರಾ ಸ್ಟೂಡೆಂಟ್ಸ್. ವಿಡಿಯೋ ಕೊನೆವರೆಗೂ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಅರ್ಥ ಮಾಡಿಕೊಳ್ಳಿ. ಸೊ ಅವ್ರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಸ್ಟೂಡೆಂಟ್ಸ್. ಈಗ ಪ್ರಾಬ್ಲಮ್ ಕಡೆ ಮುಂದಕ್ಕೆ ಹೋಗೋಣ ಸ್ಟೂಡೆಂಟ್ಸ್. ಒಂದು ಕಿವಿ ಮಾತು, ಈ ಪಾರ್ಟ್ 16 ಈ ವಿಡಿಯೋ ನೀವು ನೋಡೋಕ್ಕೆ ಮುಂಚೆ ದಯವಿಟ್ಟು ಬಿಸ್ನೆಸ್ ಟ್ಯಾಕ್ಸೇಷನ್, ಅಸೆಸ್ಮೆಂಟ್ ಆಫ್ ಕಂಪನಿಯನ್ನು ಪಾರ್ಟ್ 1, 2, 3 ಜೊತೆಗೆ ಪಾರ್ಟ್ 14 ಕೂಡ ನೋಡಿದ ಮೇಲೆ ಈ ವಿಡಿಯೋ ನೋಡಿ. ಪ್ರಾಬ್ಲಮ್ನ ಸಾಲ್ವ್ ಮಾಡೋದು ಹೇಗೆ, ಎಷ್ಟು ಈಸಿಯಾಗಿರುತ್ತೆ ಅನ್ನೋದು ನಿಮಗೆ ಅರ್ಥ ಆಗುತ್ತೆ. ಓಕೆ, ಫಸ್ಟ್ ಪ್ರಾಬ್ಲಮ್. ರಾವ್ ಲಿಮಿಟೆಡ್ ಡೊಮೆಸ್ಟಿಕ್ ಕಂಪನಿ ಪ್ರೊವೈಡ್ಸ್ ಯು ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಆರ್ ಲಾಸ್ ಶೋಯಿಂಗ್ ಎ ನೆಟ್ ಪ್ರಾಫಿಟ್ ಆಫ್ rupees 18,88,000. ಹಾಗಾದರೆ ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ 18,88,000. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ಅವನೇ ಕೊಟ್ಟಿದ್ದಾನೆ. ಸೊ ಅದನ್ನು ನೀವು ತಗೊಬೇಕಾಗಿರುತ್ತೆ. ನೆಟ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ 18,88,000 ತಗೊಂಡ ನಂತರ ಅವನು ಕೊಟ್ಟಿರೋಂಥದ್ದು ಎಕ್ಸ್ಪೆನ್ಸಸ್ ಚಾರ್ಜ್ಡ್ ಅಂತ ಕೊಟ್ಟಿದ್ದಾನೆ. ಚಾರ್ಜ್ಡ್ ಅಂದರೆ ಡೆಬಿಟೆಡ್. ಎಕ್ಸ್ಪೆನ್ಸಸ್ ಡೆಬಿಟೆಡ್ನ ನೀವು ನೋಡಬೇಕಾಗಿರುತ್ತೆ. ಅಂದರೆ ಡೆಬಿಟ್ ಸೈಡ್ ಏನೇನು ತಗೊಂಡಿದ್ದಾನೆ ಈ ಐಟಮ್ಸ್ ಎಲ್ಲ ಕೊಟ್ಟಿದ್ದಾನೆ. ಈ ಡೆಬಿಟ್ ಸೈಡ್ ಕೊಟ್ಟಿರೋ ಅಂಥದ್ರಲ್ಲಿ ನಾವಿವಾಗ ಮಾಡ್ತಾ ಇರೋದು ಕಾಂಪಿಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಸ್ ಪರ್ ನಾರ್ಮಲ್ IT ಪ್ರಾವಿಷನ್. ನಾರ್ಮಲ್ IT ಪ್ರಾವಿಷನ್ನ ಮುಖಾಂತರವಾಗಿ ಇನ್ಕಮ್ ಫ್ರಮ್ ಬಿಸ್ನೆಸ್ನ ಕ್ಯಾಲ್ಕುಲೇಟ್ ಇವಾಗ ನಾವು ಮಾಡ್ತಿರೋದು. ಹಾಗಾದ್ರೆ ಇನ್ಕಮ್ ಟ್ಯಾಕ್ಸ್ ಪ್ರಾವಿಷನ್ಸ್ ಎಲ್ಲ ಒಳಗಡೆ ತಗೊಬೇಕಾಗಿರುತ್ತೆ. ಹಾಗಾದ್ರೆ ಯಾವ್ಯಾವುದು ಅಲ್ಲೋಡ್ ಆಗಿದೆ, ಡಿಸ್ಅಲೋಡ್ ಆಗಿದೆ ಅಂತ ನೋಡ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ಬರೀಬೇಕಾಗಿರೋದು ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಆ್ಯಡ್ ಡಿಸ್ಅಲೋಡ್ ಎಕ್ಸ್ಪೆನ್ಸಸ್ ಡೆಬಿಟೆಡ್ ಟು P&L ಅಕೌಂಟ್. ಯಾವ ಎಕ್ಸ್ಪೆನ್ಸಸ್ P&L ಅಕೌಂಟ್ ಡೆಬಿಟ್ ಸೈಡಲ್ಲಿ ತಗೊಂಡಿದ್ದಾನೋ ಅದನ್ನೆಲ್ಲ ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಪರ್ಚೇಸಸ್ ಅಲೋಡ್, ಡೈರೆಕ್ಟ್ ವೇಜಸ್ ಅಲೋಡ್, ಫ್ರೈಟ್ ಅಲೋಡ್, ಸ್ಯಾಲರೀಸ್ ಅಲೋಡ್, ಜನರಲ್ ಎಕ್ಸ್ಪೆನ್ಸಸ್ ಅಲೋಡ್, ಸೇಲ್ಸ್ ಎಕ್ಸ್ಪೆನ್ಸಸ್ ಅಲೋಡ್, ಡೈರೆಕ್ಟರ್ಸ್ ರೆಮ್ಯುನರೇಷನ್ ಅಲೋಡ್, ಇನ್ಕಮ್ ಟ್ಯಾಕ್ಸ್ ಡಿಸ್ಅಲೋಡ್. ಇನ್ಕಮ್ ಟ್ಯಾಕ್ಸ್ ಡಿಸ್ಅಲೋಡ್. ಹಾಗಾದರೆ ನಾವು ಮಾಡಬೇಕಾಗಿರೋದು ಇನ್ಕಮ್ ಟ್ಯಾಕ್ಸ್ ಎಷ್ಟಂತೆ ಡಿಸ್ಅಲೋಡ್ 1,80,000. 1,80,000. ನೆಕ್ಸ್ಟ್ ಪೆನಾಲ್ಟಿ. ಯಾವುದೇ ಫೈನ್ಸ್ ಹಾಕೊಳ್ಳಿ, ಯಾವುದೇ ಪೆನಾಲ್ಟಿ ಹಾಕೊಳ್ಳಿ, ಎಲ್ಲ ಡಿಸ್ಅಲೋಡ್ ಆಗುತ್ತೆ. ಫೈನ್ಸ್ ಅಂಡ್ ಪೆನಾಲ್ಟಿ. ಪೆನಾಲ್ಟಿ ಎಷ್ಟಂತೆ 10,000 ಡಿಸ್ಅಲೋಡ್. ನೆಕ್ಸ್ಟ್ ಪ್ರಪೋಸ್ಡ್ ಡಿವಿಡೆಂಡ್. ಯಾವುದೇ ಡಿವಿಡೆಂಡ್ ಹಾಕೊಳ್ಳಿ ಡಿಸ್ಅಲೋಡ್ ಆಗಿರುತ್ತೆ. ಪ್ರಪೋಸ್ಡ್ ಡಿವಿಡೆಂಡ್ PD. ಪ್ರಪೋಸ್ಡ್ ಡಿವಿಡೆಂಡ್ 3,20,000. 3,20,000. Provision for loss of subsidiary company. Provision for loss of subsidiary company 2 lakh. ಏನಿದು? ಎನಿ ಪ್ರಾವಿಷನ್, ಎನಿ ಲಾಸ್. ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ ಎಷ್ಟು? 2 lakh. Any provision
ಎನಿ ರಿಸರ್ವ್ ಡಿಸಲೋಡ್ ಆಸ್ ಪರ್ ನಾರ್ಮಲ್ ಐ ಟಿ ಪ್ರಾವಿಷನ್. ಡೆಬಿಟ್ ಸೈಡ್ ಮುಗಿದೋಯ್ತು. ಈಗ ಅಡ್ಜಸ್ಟ್ಮೆಂಟ್ಗೆ ಹೋಗೋಣ. ಅಡ್ಜಸ್ಟ್ಮೆಂಟಲ್ಲಿ ಪರ್ಚೇಸಸ್ ಇನ್ಕ್ಲೂಡ್ ಒನ್ ಬಿಲ್ ಆಫ್ ರುಪೀಸ್ 6 lakhs, ಸರಿ 60,000. ಅಂದರೆ ಏನು ಪ್ರಾವಿಷನ್ ಇರೋದು, 10,000ಗಿಂತ ಏನಾದರೂ ಜಾಸ್ತಿ ಇದ್ದರೆ, 10,000ಗಿಂತ ಜಾಸ್ತಿ ಏನಾದರೂ ಕ್ಯಾಶ್ ಮುಖಾಂತರವಾಗಿ ಏನಾದರೂ ಪೇಮೆಂಟ್ ಮಾಡಿದ್ರೆ ಏನಾಗಿರುತ್ತೆ, ಆಬ್ವಿಯಸ್ಲಿ ಡಿಸಲೋಡ್ ಆಗಿರುತ್ತೆ ಟು ದ ಎಕ್ಸ್ಟೆಂಟ್ ಆಫ್ 100%. ಹಾಗಾದರೆ ಪೇಮೆಂಟ್ ಇನ್ ಕ್ಯಾಶ್ ಎಷ್ಟು 8,000 ಅಂತ ಬಿಲ್ ಇನ್ಕ್ಲೂಡ್ ಆಗಿರೋದು 60,000, 100% ಡಿಸಲ್ ಆಗುತ್ತೆ 60,000. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ರುಪೀಸ್ 15,000. ಏನಂತೆ, ಜನರಲ್ ಎಕ್ಸ್ಪೆನ್ಸಲ್ಲಿ 15,000 ಇನ್ಕ್ಲೂಡ್ ಆಗಿದೆ ಅಂತ. ಸೊ ಜನರಲ್ ಎಕ್ಸ್ಪೆನ್ಸ್ ಅಲ್ಲೋಡ್ ಅಂದ್ಕೊಂಡ್ವಿ, ಆದರೆ ಅದರಲ್ಲಿ 15,000 ಸೇರ್ಕೊಂಡಿದೆ ಅಂತ. ಏನಂತೆ 15,000 ಅದು, ಆಸ್ ಇಂಟ್ರೆಸ್ಟ್ ಆನ್ ಲೋನ್ ಟೇಕನ್ ಫ್ರಮ್ ದ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ದಿಸ್ ಇಂಟ್ರೆಸ್ಟ್ ನಾಟ್ ಎಡ್ ಪೇಯ್ಡ್ ಸೋ ಫಾರ್. ಇದುವರೆಗೂ ಕೂಡ ಇಂಟ್ರೆಸ್ಟ್ನ ಕೊಟ್ಟಿಲ್ವಂತೆ. ನಾನು ನಿಮ್ಗೆ ಹೇಳಿದ್ದೇನೆ, ನಿಮಗೆ ಇಂಟ್ರೆಸ್ಟ್ ಫ್ರಮ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಆರ್ ಕೋಆಪರೇಟಿವ್ ಸೊಸೈಟೀಸ್, if the loan is taken from financial institutions, that interest must be paid within the due date of filing return of income. ಅದನ್ನು ಹೇಳಿದ್ದೆ ನಾನು ನಿಮ್ಗೆ. ಸೊ ಇನ್ನು ಇದು ಕೊಟ್ಟಿಲ್ವಂತೆ, ಇನ್ನು ಇಂಟ್ರೆಸ್ಟ್ ಕೊಟ್ಟಿಲ್ವಂತೆ. ಸೊ ಇಂಟ್ರೆಸ್ಟ್ ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಅಂತ ಬೇಕಾದ್ರೆ ಇದನ್ನು ಹೇಳ್ಬೋದು, ಅಥವಾ ಇಂಟ್ರೆಸ್ಟ್ ನಾಟ್ ಎಟ್ ಪೇಯ್ಡ್ ಅಂತ ಬೇಕಾದ್ರೆ ಹೇಳ್ಬೋದು. ಔಟ್ಸ್ಟ್ಯಾಂಡಿಂಗ್ ಇಂಟ್ರೆಸ್ಟ್ ಡಿಸಲ್ ಆಗುತ್ತೆ ಟು ದ ಎಕ್ಸ್ಟೆಂಟ್ ಆಫ್ 15,000. 15,000 ಕೊಟ್ಟಿದ್ದಾನೆ, 15,000 ಡಿಸಲ್ ಆಗುತ್ತೆ. ನೆಕ್ಸ್ಟ್ ಆಮೇಲೆ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸ್ ಆ್ಯಂಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾನೆ. ನಾವು ಆಸ್ ಪರ್ ಬುಕ್ಸ್ ಏನು ಕೊಟ್ಟಿದ್ದಾನೆ, ಈ ಆಸ್ ಪರ್ ಬುಕ್ಸ್ನ ಮ್ಯಾಟ್ ಮಾಡುವಾಗ ಕ್ಯಾಲ್ಕುಲೇಷನ್ಗೆ ತಗೊಬೇಕಾಗಿರುತ್ತೆ. ಆಸ್ ಪರ್ ಬುಕ್ಸ್ನ ಮ್ಯಾಟ್ ಮಾಡುವಾಗ ತಗೊಬೇಕಾಗಿರುತ್ತೆ. ಆಸ್ ಪರ್ ಐ ಟಿ ಆ್ಯಕ್ಟ್ ಅಂತ ಏನು ಕೊಟ್ಟಿದ್ದಾನೆ ಅದನ್ನು ನೀವು ಈ ನಾರ್ಮಲ್ ಐ ಟಿ ಪ್ರಾವಿಷನಲ್ಲಿ ನೀವು ತಗೊಬೇಕಾಗಿ. ಅರ್ಥ ಆಯಿತು ಅನ್ಸುತ್ತೆ ಸ್ಟೂಡೆಂಟ್ಸ್. ನೆಕ್ಸ್ಟ್ ಇವೆರಡನ್ನೂ ಕೂಡ ಏನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗುತ್ತೆ. ನಾರ್ಮಲ್ ಐ ಟಿ ಪ್ರಾವಿಷನ್ ಪ್ರಕಾರವಾಗಿ ಏನು ಮಾಡಬೇಕಾಗಿರುತ್ತೆ, ನೀವು ಇವೆರಡನ್ನು ಲೆಸ್ ಮಾಡಬೇಕಾಗಿರುತ್ತೆ. ಸೊ ಅದು ಜ್ಞಾಪಕ ಇಟ್ಕೊಂಡಿರೋಣ. ದೆನ್ ಸೇಲ್ಸ್ ಅಲೋಡ್, ಕ್ಲೋಸಿಂಗ್ ಸ್ಟಾಕ್ ಅಲೋಡ್, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ವಿಚ್ ಈಸ್ ಕ್ರಿಯೇಟೆಡ್ ಇನ್ ಪಿ ಅಂಡ್ ಎಲ್ ಅಕೌಂಟ್. ಸೊ ಅದೇನಾಗಿರುತ್ತೆ, ನಾನ್ ಬಿಸ್ನೆಸ್ ಇನ್ಕಮ್ ಆಗಿರುತ್ತೆ. ಹಾಗಾದರೆ ಲೆಸ್ ನಾನ್ ಬಿಸ್ನೆಸ್ ಇನ್ಕಮ್ಸ್ ಆರ್ ಇನ್ಕಮ್ ಚಾರ್ಜಬಲ್ ಅಂಡರ್ ಅದರ್ ಹೆಡ್ ಆಫ್ ಇನ್ಕಮ್ ಕ್ರೆಡಿಟೆಡ್ ಟು ಪಿ ಅಂಡ್ ಎಲ್ ಅಕೌಂಟ್. ಏನು ಮಾಡಬೇಕಾಗಿರುತ್ತೆ, ಲೆಸ್ ಮಾಡಬೇಕಾಗಿರುತ್ತೆ. ಐಟಮ್ ಹೆಸರೇನು, ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ. ಎಷ್ಟಂತೆ, 17,500 ಲೆಸ್ ಮಾಡಬೇಕು. ಓಕೆ, ಲೆಸ್ ಮಾಡೋಣ. ನೆಕ್ಸ್ಟ್ ಅದಾದಮೇಲೆ ಇನ್ನೇನಾದ್ರು ಇದೆಯಾ, ಇಲ್ಲ. ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಮುಗಿದೋಯ್ತು. ಪಿ ಅಂಡ್ ಎಲ್ ಅಕೌಂಟ್ ಡೆಬಿಟ್ ಆಯಿತು, ಅಡ್ಜಸ್ಟ್ಮೆಂಟ್ ಆಯಿತು, ಕ್ರೆಡಿಟ್ ಸೈಡ್ ಆಯಿತು. ಈಗ ನಾವು ಅಡ್ಜಸ್ಟ್ ಮಾಡಬೇಕು. ಅಡ್ಜಸ್ಟ್ ಮಾಡೋಕ್ಕೆ ಏನು ಮಾಡಬೇಕು, 1,80,000, 10,000, 3,20,000, 2,60,000, 15,000 ಇಷ್ಟನ್ನು ಆ್ಯಡ್ ಮಾಡಿದ್ರೆ ಬರೋದು 7,85,000 ಬರುತ್ತೆ. 18,88,000ದಲ್ಲಿ 7,85,000 ಆ್ಯಡ್ ಮಾಡಿದ್ರೆ ಬರುವಂತಹ ಅಮೌಂಟ್ 26,73,000. ಇದರಲ್ಲಿ ಯಾವುದನ್ನ ಲೆಸ್ ಮಾಡಬೇಕು, 17,500ನ ಲೆಸ್ ಮಾಡಿದ್ರೆ ಬರೋದು 26,55,500. ಇದರಲ್ಲಿ ಈಗ ನಾನು ಹೇಳಿದೆ, ಇದು ಇನ್ಕಮ್ ಫ್ರಮ್ ಬಿಸ್ನೆಸ್ ಬಿಫೋರ್ ಅಡ್ಜಸ್ಟಿಂಗ್ ಬ್ರಾಡ್ ಫಾರ್ವರ್ಡ್ ಲಾಸಸ್ ಆ್ಯಂಡ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್. ಇದರಲ್ಲಿ ಏನೇನು ಲೆಸ್ ಮಾಡಬೇಕು ಇವಾಗ ನಾವು, ಲೆಸ್ ಬ್ರಾಡ್ ಫಾರ್ವರ್ಡ್ ಲಾಸಸ್, ಆಮೇಲೆ ಲೆಸ್ ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್. ಎಷ್ಟೆಷ್ಟು ಕೊಟ್ಟಿದ್ದಾನೆ, 2,80,000, ನೆಕ್ಸ್ಟ್ 1,70,000. ಇವೆರಡನ್ನು ಸೇರಿಸಿ ಏನು ಮಾಡಬೇಕು, ಲೆಸ್ ಮಾಡಬೇಕು.
1,70,000. 2,80,000 ಪ್ಲಸ್ 1,70,000 ಇವೆರಡನ್ನೂ ಆ್ಯಡ್ ಮಾಡಿದ್ರೆ 4,50,000. ಹಾಗಾದ್ರೆ ಇವಾಗ ಏನು ಮಾಡಬೇಕಾಗಿರೋದು, 26,00,000ದಲ್ಲಿ 26,55,500 ನೀವೇನು ಮಾಡಬೇಕಾಗಿರುತ್ತೆ, 4,50,000 ಲೆಸ್ ಮಾಡಬೇಕು. 4,50,000 ಲೆಸ್ ಮಾಡಬೇಕು. ಆ ಲೆಸ್ ಮಾಡಿದ್ಮೇಲೆ ಬರುತ್ತಲ್ವ 22,05,500. ಇದನ್ನೇ ನೀವೇನಂತ ಕರಿತೀರಾ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀರಾ. 22,05,500 ಇದೇನೇ ಏನಂತ ಕರಿತೀರಾ, ಇನ್ಕಮ್ ಫ್ರಮ್ ಬಿಸ್ನೆಸ್ ಅಂತ ಕರಿತೀರಾ. ಈಗ ಕಾಂಪಿಟೇಷನ್ ಆಫ್ ಟೋಟಲ್ ಇನ್ಕಮ್ ಮಾಡಬೇಕು. ಇನ್ಕಮ್ ಫ್ರಮ್ HP ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ನೀವು ಹೆಡಿಂಗ್ ಹಾಕೋದು ಹಾಕ್ರಿ, ಅದು ಸ್ಪೆಸಿಫಿಕೇಶನ್ ಹಾಕೋದು ಹಾಕ್ರಿ. ಅಕಸ್ಮಾತ್ ಪ್ರಾಬ್ಲಮ್ ಅಲ್ಲಿ ಇದ್ರೆ ನಿಮಗೆ ಜ್ಞಾಪಕ ಬರುತ್ತೆ, ನಿಮಗೆ ಫಾರ್ಮೆಟ್ ಪ್ರಕಾರ ಮುಂದೆ ಕೊಟ್ಟಾಗಿ. ಅದಕ್ಕೆ ಫಾರ್ಮೆಟ್ ಒಂದು ಪ್ರಿಫಿಕ್ಸ್ ನಾನು ಹಾಕಿ ನಾನು ನಿಮಗೆ ಕೊಟ್ಬಿಟ್ಟಿದ್ದು. ಇನ್ಕಮ್ ಫ್ರಮ್ ಬಿಸ್ನೆಸ್ ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ರೆ 22,05,500. ಕ್ಯಾಪಿಟಲ್ ಗೇನ್ಸ್ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ. ಇನ್ಕಮ್ ಫ್ರಮ್ ಅದರ್ ಸೋರ್ಸ್ನಲ್ಲಿ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಏನಾಗಿರುತ್ತದೋ ಎಕ್ಸಮ್ಟ್ ಆಗಿರುತ್ತೆ. ಸೊ 22,05,500 ಇಷ್ಟನ್ನು ಆ್ಯಡ್ ಮಾಡಿದ್ರೆ ಬರೋದು 22,05,500. ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಆಮೇಲೆ ಏನು ಮಾಡಬೇಕು, ಆಮೇಲೆ ಕಾಂಪಿಟೇಷನ್ ಆಫ್ ಟ್ಯಾಕ್ಸ್ ಲಯಬಿಲಿಟಿ. ಇಲ್ಲಿ ಇರೋದೇ ಒಂದು ಇನ್ಕಮ್, ಇಲ್ಲಿ ಇರೋದೇ ಏನಾಗಿದೆ, ಒಂದು ಇನ್ಕಮ್ ಇರೋದು. ಸೊ ಸ್ಪೆಷಲ್ ರೇಟ್ಸ್ ಅಪ್ಲೈ ಆಗಲ್ಲ. ಸೊ ಟ್ಯಾಕ್ಸ್ ಅಟ್ ಎಷ್ಟು ಪರ್ಸೆಂಟು, 25%. ಏಕೆ, ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ 16-17ನಲ್ಲಿ 250 crores ಕಡಿಮೆ ಇದೆ, ಅದಕ್ಕೋಸ್ಕರ 25% ಅಪ್ಲೈ ಮಾಡ್ತಿದ್ವಿ ಅನ್ನೋ ನೋಟ್ನಲ್ಲಿ ಬರೆದಿರಬೇಕು, ಜ್ಞಾಪಕ ಇಟ್ಕೊಳ್ಳಿ. ಸೊ ಟ್ಯಾಕ್ಸ್ ಅಟ್ 25% ಆನ್ ಟೋಟಲ್ ಇನ್ಕಮ್. ಗ್ರಾಸ್ ಟೋಟಲ್ ಇನ್ಕಮ್ ಇಲ್ಲಿ ಯಾವುದೇ ಡೊನೇಷನ್ಸ್ ಇಲ್ಲ, ಹಾಗಾದ್ರೆ ಬರೋದು 22,05,500 ಆನ್ ಟೋಟಲ್ ಇನ್ಕಮ್. 22,05,500 ಮೇಲೆ 25% ಅಂದರೆ 551375. ಇದ್ರ ಮೇಲೆ ಏನು ಆ್ಯಡ್ ಮಾಡಬೇಕು, ಆ್ಯಡ್ ಸರ್ಚಾರ್ಜ್ ಅಪ್ಲೈ ಮಾಡಬೇಕು. ಅಂದರೆ 22 ಇಲ್ಲಿ ಟೋಟಲ್ ಇನ್ಕಮ್ ಬಂದಿರೋದೆ 1 ಕೋಟಿಗಿಂತ ಜಾಸ್ತಿ ಇದ್ದರೆ ನಾವು ಸರ್ಚಾರ್ಜ್ ಅಪ್ಲಿಕಬಲ್ ಆಗೋದು. ಇಲ್ಲಿ ಸರ್ಚಾರ್ಜ್ ಅಪ್ಲಿಕಬಲ್ ಆಗಲ್ಲ, ಸರ್ಚಾರ್ಜ್ ನಿಲ್ ಅಂತ ಹಾಕಿ. ಸೊ ಬರೋದು 5,51,370 ಆ್ಯಡ್ HEC ಅಟ್ 4%. ಯಾವುದ್ರ ಮೇಲೆ, 5,51,375 ಮೇಲೆ 4% ಮಾಡಿದ್ರೆ ಬರೋದು 22,055. ಇದನ್ನ ಆ್ಯಡ್ ಮಾಡಿದ್ರೆ ಬರುವಂತಹ ಅಮೌಂಟ್ 5,73,430. ಇದನ್ನೇನಂತ ಕರಿತೀರಾ, ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ IT ಪ್ರಾವಿಷನ್. ನಾರ್ಮಲ್ IT ಪ್ರಾವಿಷನ್ನ ಪ್ರಕಾರವಾಗಿ ಟ್ಯಾಕ್ಸ್ ಲಯಬಿಲಿಟಿ ಈಗ ನೀವು ಕಂಡುಹಿಡಿದು, ಈಗ ನೀವು ಇವಾಗ ಕಂಡುಹಿಡಿಬೇಕಾದ್ರೆ ಇದನ್ನು ಮ್ಯಾಟ್ ಪ್ರಾವಿಷನ್ನ ಪ್ರಕಾರವಾಗಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಮ್ಯಾಟ್ ಪ್ರಾವಿಷನ್ನ ಪ್ರಕಾರವಾಗಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಏನು ಮಾಡಬೇಕಾಗಿರುತ್ತೆ, ನೀವು ಫಸ್ಟ್ ಇವಾಗ ಬುಕ್ ಪ್ರಾಫಿಟ್ ಆಸ್ ಪರ್ P&L ಅಕೌಂಟ್ ತೊಗೊಬೇಕು. 18,88,000. ಇದರಲ್ಲಿ ಇದಕ್ಕೆ ಅಡಿಷನ್ಸು ಮತ್ತು ಡಿಡಕ್ಷನ್ಸ್ಗೆ ಏನಾದ್ರು ಹೆಡಿಂಗ್ ಹಾಕಬೇಕಾ, ಅದು ಹಾಕಿ ಸ್ಟ್ಯಾಟ್ಯುಟರಿ ಅಡಿಷನ್ಸ್ ಅಂತ ಹಾಕಿ ಆ್ಯಡ್ ಮಾಡುವಂಥ 10 ಐಟಮ್ಗೆ ಲೆಸ್ ಮಾಡೋದಕ್ಕೆ ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್ ಅಂತ ಕೊಡಿ. ಸ್ಟ್ಯಾಟ್ಯುಟರಿ ಅಡಿಷನ್ಸ್, ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್. ಈಗ ಇವಾಗ 18 ಲಕ್ಷ ರೂಪಾಯಿಯಷ್ಟು ಪ್ರಾಫಿಟ್ ಏನೋ ಬಂದಿದೆ, 18 ಲಕ್ಷ ರೂಪಾಯಿಯಷ್ಟು ಪ್ರಾಫಿಟ್ ಬಂದಿದೆ, 18,88,000. ಈಗ ಇವಾಗ ನೀವು ಮಾಡಬೇಕಾಗಿರೋದೇನು, P&L ಅಕೌಂಟ್ ಡೆಬಿಟ್ ಸೈಡ್ನಲ್ಲಿ ಏನೇನು ಕೊಟ್ಟಿದ್ದಾನೋ ನೀವು ಇವಾಗ ಯೋಚನೆ ನೀವು ಮಾಡಬೇಕಾಗಿರೋದೆಲ್ಲ ಇಷ್ಟೇ. ಈಗ ಸ್ಟೂಡೆಂಟ್ಸ್ ಏನು, P&L ಅಕೌಂಟ್ ಸ್ಟೇಟ್ಮೆಂಟ್ ಆಫ್ P&L ಅಕೌಂಟಲ್ಲಿ ಪ್ರಾಫಿಟ್ ಆರ್ ಲಾಸ್ನಲ್ಲಿ ಡೆಬಿಟ್ ಸೈಡ್ನಲ್ಲಿ ಪ್ರೈಡ್, PRID, ಪ್ರೈಡ್ ಇದೆಯಾ ಇಲ್ವಾ, ಇದ್ರೆ ಆ್ಯಡ್ ಮಾಡಿ, ಇಲ್ದಿರ ಸುಮ್ಮನೆ.
ಪ್ರೈಡ್ನಲ್ಲಿ ಪರ್ಚೇಸ್ ಬರುತ್ತಾ? ಇಲ್ಲ. ಡೈರೆಕ್ಟ್ ಪೇಯರ್ಸ್ ಬರುತ್ತಾ? ಪ್ರೈಡ್ನಲ್ಲಿ ಬರಲ್ಲ. ಫ್ರೈಟ್ ಬರುತ್ತಾ? ಪ್ರೈಡ್ನಲ್ಲಿ ಬರಲ್ಲ. ಸ್ಯಾಲರೀಸ್ ಬರುತ್ತಾ? ಪ್ರೈಡ್ನಲ್ಲಿ ಬರಲ್ಲ. ಜನರಲ್ ಎಕ್ಸ್ಪೆನ್ಸಸ್ ಬರುತ್ತಾ? ಪ್ರೈಡ್ನಲ್ಲಿ ಬರಲ್ಲ. ಸೇಲ್ಸ್ ಎಕ್ಸ್ಪೆನ್ಸ್ ಬರುತ್ತಾ? ಪ್ರೈಡ್ನಲ್ಲಿ ಬರಲ್ಲ. ಡೈರೆಕ್ಟರ್ ರೆಮ್ಯುನರೇಷನ್ ಪ್ರೈಡ್ನಲ್ಲಿ ಬರುತ್ತಾ? ಬರಲ್ಲ. ಇನ್ಕಮ್ ಟ್ಯಾಕ್ಸ್ ಐ ಫಾರ್ ಇನ್ಕಮ್ ಟ್ಯಾಕ್ಸ್ ಬರುತ್ತೆ. ಸೊ ನೀವೇನು ಮಾಡಬೇಕಾಗಿರುತ್ತೆ? ಆ್ಯಡ್ ಬ್ಯಾಕ್ ಮಾಡಬೇಕಾಗಿರುತ್ತೆ. ಹಾಗಾದರೆ ಆ್ಯಡ್ ಐ ಟಿ ಎಷ್ಟಿದೆ? ಐ ಟಿ ಇನ್ಕಮ್ ಟ್ಯಾಕ್ಸ್ 18,000ನ 1,80,000, 1,80,000, 1,80,000. ನೆಕ್ಸ್ಟ್ ಹಾಗೆ ಮುಂದಕ್ಕೆ ಹೋಗೋಣ. ಪೆನಾಲ್ಟಿ. ಪ್ರೈಡ್ನಲ್ಲಿ ಪೆನಾಲ್ಟಿ ಏನಾದ್ರು ಇದೆಯಾ? ಇಲ್ಲ, ಬಿಟ್ಬಿಡಿ. ಪ್ರಪೋಸ್ ಡಿವಿಡೆಂಡ್, ಎಸ್, ಡಿನಲ್ಲಿ ಡಿವಿಡೆಂಡ್ ಬರುತ್ತೆ. ಪ್ರೈಡ್ನಲ್ಲಿ ಡಿವಿಡೆಂಡ್ ಇದೆ. ಪಿ ಡಿ ಎಷ್ಟಿದೆ ಡಿವಿಡೆಂಡ್? 3,20,000. ನೆಕ್ಸ್ಟ್, ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ ಇದೆಯಾ? ಹೌದು ಇದೆ. ಹಾಗಾದರೆ ಪ್ರಾವಿಷನ್ ಫಾರ್ ಲಾಸ್ ಆಫ್ ಸಬ್ಸಿಡಿಯರಿ ಕಂಪನಿ ಎಷ್ಟು? 2 lakh ಇದೆ. ಆ್ಯಡ್ ಬ್ಯಾಕ್ ಮಾಡಿ. ಡೆಬಿಟ್ ಸೈಡಿಂದ ಆಯಿತು. ಈಗ ನೀವು ಮಾಡಬೇಕಾದ್ರೇನೋ ಕ್ರೆಡಿಟ್ ಸೈಡ್ಗೆ ಹೋಗ್ಬೇಕು. ಹಾಗಾದರೆ ಕ್ರೆಡಿಟ್ ಸೈಡ್ನಲ್ಲಿ ಸೇಲ್ಸ್ ಇದೆಯಾ? ಬ್ರೈಡ್. ಇಲ್ಲಿ ಏನು ನೋಡ್ಬೇಕಾದ್ರೆ ನಾವು ಬ್ರೈಡ್ ನೋಡಬೇಕು. ಬ್ರೈಡ್ನಲ್ಲಿ ಸೇಲ್ಸ್ ಇದೆಯಾ? ಏನು ಮಾಡಕ್ಕೆ ಹೋಗಬೇಡಿ. ಕ್ಲೋಸಿಂಗ್ ಸ್ಟಾಕ್ ಇದೆಯಾ? ಏನು ಮಾಡಕ್ಕೆ ಹೋಗಬೇಡಿ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಕ್ಸಮ್ಟ್ ಆಗುತ್ತೆ. ಸೊ ಹಾಗಾದರೆ ಇದನ್ನೇನು ಮಾಡಬೇಕಾಗಿರುತ್ತೆ? ನೀವು ಲೆಸ್ ಮಾಡಬೇಕಾಗಿರುತ್ತೆ. ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಎಷ್ಟಿದೆ? ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ 17,500. ಸೊ ಡೆಬಿಟ್ ಸೈಡ್ ಆಯಿತು, ಕ್ರೆಡಿಟ್ ಸೈಡ್ ಆಯಿತು. ಈಗ ನಾವು ಮಾಡಬೇಕಾಗಿರೋದು ಪರ್ಚೇಸಸ್ ಅಡ್ಜಸ್ಟ್ಮೆಂಟ್ ಮಾಡೋಣ. ಪರ್ಚೇಸಸ್ ಇನ್ಕ್ಲೂಡ್ಸ್, ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಪ್ರೈಡ್ ಅಥವಾ ಬ್ರೈಡ್ನಲ್ಲಿ ಹೇಳಿಲ್ಲ, ಬಿಟ್ಬಿಡೋಣ. ಜನರಲ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ನಾಟ್ ಎಟ್ ಪೇಯ್ಡ್. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇದನ್ನು ಕೂಡ ಪ್ರೈಡ್ ಅಥವಾ ಬ್ರೈಡ್ನಲ್ಲಿ ಏನು ಹೇಳಿಲ್ಲ, ಬಿಟ್ಬಿಡೋಣ. ನೆಕ್ಸ್ಟ್, ಮೋಸ್ಟ್ ಇಂಪಾರ್ಟೆಂಟ್, ಆಸ್ ಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಅಂತ ಇದೆ. ಇದು ಅನ್ಅಬ್ಸಾರ್ಬ್ಡ್ ಡಿಪ್ರಿಸಿಯೇಷನ್ ಆ್ಯಂಡ್ ಬ್ರಾಟ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಇದ್ರ ಬಗ್ಗೆ ಹೇಳಿದ್ದೀವಿ. ಸ್ಟ್ಯಾಟ್ಯುಟರಿ ಡಿಡಕ್ಷನ್ಸ್ ಅಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ದೀನಿ. ಬ್ರೈಡ್ನಲ್ಲಿ ಫಸ್ಟ್ ಒನ್ನೇ ಬಿ ಬರೋದು. ಬಿನಲ್ಲೇ ಬ್ರಾಟ್ ಫಾರ್ವರ್ಡ್ business losses or unabsorbed depreciation, whichever is less. Brought forward business loss ಇರೋದೆಷ್ಟು? 1,40,000. 1,40,000 ಅಥವಾ ಇದಿರೋದೆಷ್ಟು? 50,000. ಹಾಗಾದ್ರೆ ಇವಾಗ ನಾವು ಮಾಡ್ಬೇಕಾದ್ರೆ ಇದನ್ನು ವಿಚ್ ಎವರ್ ಈಸ್ ಲೋಯರ್. ವಿಚ್ ಒನ್ ಈಸ್ ಲೋಯರ್? ಯಾವ್ದು ಇದರಲ್ಲಿ ಲೋಯರ್ ಆಗಿರೋದು? ಅನ್ಅಬ್ಸಾರ್ಬ್ ಡಿಪ್ರಿಸಿಯೇಷನ್ ಇರೋದು. ಹಾಗಾದರೆ ಲೆಸ್ ಮಾಡಬೇಕಾಗಿರೋದು ಯಾವುದನ್ನು ಲೆಸ್ ಮಾಡಬೇಕಾಗಿರೋದು? 50,000. ಇನ್ನೇನಾದ್ರು ಇದೆಯಾ? ಏನೂ ಇಲ್ಲ. ಹಾಗಾದರೆ ಫೈನಲ್ ಕನ್ಕ್ಲೂಷನ್ ಬರೋಣ. ಸೊ 1,80,000, 3,20,000, 2 lakh, 3, 4, 5, 2, 7 ಲಕ್ಷ. 7 lakhನ ಆ್ಯಡ್ ಮಾಡಬೇಕು. ಬರುವಂತಹದು 25,88,000. 25,88,000ಗೆ ಇದು 50 + 17 ಅಂದರೆ ಬರೋದು. 50 + 17 ಅಂದರೆ 67,500. 67,500ನ ಲೆಸ್ ಮಾಡಬೇಕು. 25,88,000ಅಲ್ಲಿ 67,500ನ ಲೆಸ್ ಮಾಡಿದ್ರೆ ಬರೋದು 25,20,500. ಇದನ್ನೇ ನಾವೇನಂತ ಕರಿತೀರಾ? ಬುಕ್ ಪ್ರಾಫಿಟ್ ಅಂತ ಕರಿತೀವಿ.
ಈ ಬುಕ್ ಪ್ರಾಫಿಟ್ನ ಮೇಲೆ 18% ಚಾರ್ಜ್ ಮಾಡಬೇಕು, 18.5%. ಹಾಗಾದರೆ ಟ್ಯಾಕ್ಸ್ ಅಟ್ 18.5% ಆನ್ ಬಿ ಪಿ ತಪ್ಪಾದ್ರೆ ಇದು ತಪ್ಪಾಗುತ್ತೆ, ಜ್ಞಾಪಕ ಇರಲಿ ಸ್ಟೂಡೆಂಟ್ಸ್. ಹಾಗಾದರೆ 18.5% ಮಾಡಿದ್ರೆ ಬರುವಂತಹದ್ದು 4,66,293. ಇದ್ರ ಮೇಲೆ ಸರ್ಚಾರ್ಜ್ ಇಲ್ಲ, ಅಷ್ಟೇ ಬರುತ್ತೆ 4,66,293. ಇದ್ರ ಮೇಲೆ 4% ಮಾಡಿದ್ರೆ ಬರೋದು 18,652. ಇದನ್ನ ಆ್ಯಡ್ ಮಾಡಿದ್ರೆ ಬರುವಂತಹದ್ದು 4,84,945. ಇದನ್ನೇನಂತ ಕರೀತೀರ, ಟ್ಯಾಕ್ಸ್ ಲಯಬಿಲಿಟಿ ಅಂಡರ್ ಮ್ಯಾಟ್. ಸೊ ಈಗ ನಾವೇನು ಮಾಡಬೇಕು, ಕಾಂಪ್ಯುಟೇಷನ್ ಆಫ್ ಟ್ಯಾಕ್ಸ್ ಪೇಯಬಲ್ ಬೈ ದ ಕಂಪನಿ. Computation of tax payable by the company. Computation of tax payable by the company. ಇದರಲ್ಲಿ ಫಸ್ಟ್ ಒನ್ ಏನು, tax liability as per normal IT provision. Tax liability as per normal IT provision, or second one, tax liability as per MAT provision. ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ಮ್ಯಾಟ್ ಪ್ರಾವಿಷನ್ ಈಗೆಲ್ಲ ಕ್ಯಾಲ್ಕುಲೇಟ್ ಮಾಡಿದ್ವಿ. 4,84,945. ಟ್ಯಾಕ್ಸ್ ಲಯಬಿಲಿಟಿ ಆಸ್ ಪರ್ ನಾರ್ಮಲ್ IT ಪ್ರಾವಿಷನ್ ಎಷ್ಟು ಬಂದಿದೆ ನೋಡಿ, 5,73,430. whichever is higher. Which one is higher? ಯಾವ್ದು ಹೈಯರ್ ಇದೆ, ಇದೇ ಜಾಸ್ತಿ, ನಾರ್ಮಲ್ IT ಪ್ರಾವಿಷನ್. ಹಾಗಾದರೆ ಟ್ಯಾಕ್ಸ್ ಪೇಯಬಲ್ by the company is rupees 5,73,430. ಇಷ್ಟು ಕಂಪನಿ ಪೇಮೆಂಟ್ ಮಾಡಬೇಕಾಗಿರುತ್ತೆ. ಬೇಕು ಅಂದರೆ ಇಲ್ಲಿ ಇನ್ನೊಂದು ಬರೀಬೋದು, ಮ್ಯಾಟ್ ಕ್ರೆಡಿಟ್. ಮ್ಯಾಟ್ ಕ್ರೆಡಿಟ್ ಈಕ್ವಲ್ಸ್ ಎಷ್ಟು, 5,73,430 minus 4,84,945. ಅಂದರೆ ಮ್ಯಾಟ್ ನಾರ್ಮಲ್ IT ಪ್ರಾವಿಷನ್ ಜಾಸ್ತಿ ಇದೆ ಯಾವುದಕ್ಕಿಂತ, ಮ್ಯಾಟ್ಗಿಂತ. ಸಾರಿ, ನಾರ್ಮಲ್ IT ಪ್ರಾವಿಷನ್ ಜಾಸ್ತಿ ಇದ್ರೆ, ಮ್ಯಾಟ್ ಕ್ರೆಡಿಟ್ನ ಯೂಸ್ ಮಾಡುವಂಥದ್ದು. ಇದನ್ನ ಮ್ಯಾಟ್ ಕ್ರೆಡಿಟ್ ಅಂತ ಕರೆಯಲ್ಲ, ಯುಟಿಲೈಸೇಷನ್ ಆಫ್ ಮ್ಯಾಟ್ ಕ್ರೆಡಿಟ್ ಅಂತ ಹೇಳ್ತೀವಿ. ಇದಕ್ಕೂ ಇರುವಂಥ ಡಿಫ್ರೆನ್ಸ್ ಅಮೌಂಟೇ ಏನಂತ ಕರೀತಾರೆ, ಇದಕ್ಕೂ ಇರುವಂಥ ಡಿಫ್ರೆನ್ಸ್ ಅಮೌಂಟ್ ಮ್ಯಾಟ್ ಕ್ರೆಡಿಟ್ ಯುಟಿಲೈಸೇಷನ್ ಆಗುತ್ತೆ. ಎಷ್ಟು ಅಮೌಂಟ್ ಇದಕ್ಕೂ ಡಿಫ್ರೆನ್ಸ್ ಇದೆಯೋ ಅದೇ ಮ್ಯಾಟ್ ಕ್ರೆಡಿಟ್ ಯುಟಿಲೈಸೇಷನ್ ಆಗುತ್ತೆ ಆ ವರ್ಷ. ಮ್ಯಾಟ್ ಅಮೌಂಟ್ ಜಾಸ್ತಿ ಇತ್ತು ಅಂದರೆ, ಮ್ಯಾಟ್ ಅಮೌಂಟ್ ಮೈನಸ್ ನಾರ್ಮಲ್ IT ಪ್ರಾವಿಷನ್. ಸೊ ಆಗ ಏನಂತ ಹೇಳ್ತೀರಾ, 115JA ಪ್ರಕಾರವಾಗಿ ಮ್ಯಾಟ್ ಕ್ರೆಡಿಟ್ ಅಂತ ಹೇಳ್ತೀವಿ. ಓಕೆ ಸ್ಟೂಡೆಂಟ್ಸ್, ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಓಕೆ ಸ್ಟೂಡೆಂಟ್ಸ್, ಇದೇನೆ
ಪ್ರಾಬ್ಲಮ್ ನಂಬರ್ 1. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತಂದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ಜೊತೆಗೆ ಇನ್ನೂ ನೀವು ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಮುಂದಿನ ಯಾವುದೇ ವಿಡಿಯೋ ಹಾಕಿದ್ರೂ ಕೂಡ ನಿಮಗೆ ಆ ಕ್ಷಣಕ್ಕೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮಗೆ ತಲುಪುತ್ತೆ. ಓಕೆ, ಬಾಯ್ ಸ್ಟೂಡೆಂಟ್ಸ್.